ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಚಾನಲ್ನಲ್ಲಿ ನಂದು ಮೊದಲನೇ ವಿಡಿಯೋಸು. ನಾನಿವತ್ತು ನಿಮಗೆ ಶಾರ್ಟ್ಸಲ್ಲಿ ವ್ಯೂಸ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಶಾರ್ಟ್ಸ್ನೇ ಅಪ್ಲೋಡ್ ಮಾಡೋದು. ಲೆಂತಿ ವೀಡಿಯೋಸು ತುಂಬ ಕಡಿಮೆ ಜನ ಅಪ್ಲೋಡ್ ಮಾಡೋದು. ಯಾಕಂದರೆ ವ್ಯೂಸ್ ಜಾಸ್ತಿ ಬರುತ್ತೆ, ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಬಿಕಾಸ್ ವ್ಯೂಸ್ಗೆ ಯೂಟ್ಯೂಬಲ್ಲಿ 3M ವ್ಯೂವ್ಸಿಂದನೇ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಅದು 90 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾರೆ. ಯಾಕಂದರೆ ಲೆಂತಿ ವೀಡಿಯೋಸ್ ಹಾಕಿದ್ರೆ ಅದೇನಾಗುತ್ತೆ ಅಂತಂದರೆ 3000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ 1 ಇಯರ್ ಟೈಮ್ ಕೊಡ್ತಾರೆ. ಸೊ 1 ಇಯರ್ ಟೈಮ್ಗಿಂತ 90 ಡೇಸಲ್ಲಿ ಮಾನಿಟೈಸ್ ಮಾಡೋದು ಬೆಟರ್ ಅಂತ ಅಂದ್ಕೊತಾರೆ. ಹಾಗಾಗಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾರೆ. ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ಕೆಲವರಿಗೆ ವ್ಯೂಸ್ ಬರ್ತವೆ, ಕೆಲವರಿಗೆ ವ್ಯೂಸ್ ಬರೋದಿಲ್ಲ. ವ್ಯೂಸ್ ಯಾಕೆ ಬರೋದಿಲ್ಲ? ಯೂಟ್ಯೂಬ್ ತಂದೇ ಆದಂಥ ಅಲ್ಗಾರಿದಮ್ನ ಫಾಲೋ ಮಾಡುತ್ತೆ. ಸೊ ನೀವು ಬೇರೆಯವ್ರದ್ದನ್ನ ನೋಡಿ ಕಾಪಿ ಮಾಡಿ, ಲೈಕ್ ಅವರೇನೋ ಅನ್ಲಿಸ್ಟಿಗೆ ಹಾಕಿ ಆಮೇಲೆ ವ್ಯೂಸ್ ಬರುತ್ತೆ, ಈ ರೀತಿ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ ಆಮೇಲೆ ವ್ಯೂಸ್ ಬರುತ್ತೆ ಅಂತ ಏನೇನೋ ಹೇಳ್ತಾರೆ. ಅದೆಲ್ಲ ವರ್ಕ್ ಆಗೋದಿಲ್ಲ. ಯಾಕಂದರೆ ಯೂಟ್ಯೂಬು ಒಂದೊಂದು ಚಾನಲ್ಗೆ ಒಂದೊಂದು ರೀತಿ ಪ್ರಿನ್ಸಿಪಲ್ನ ಕೊಡುತ್ತೆ. ವಾಚ್ ಟೈಮ್ನೇ ತೊಗೊಳ್ಳೋದಾದರೆ, ಇವಾಗ ನೀವೊಂದು ವಿಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ನೋಡಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಡಿಯನ್ಸಲ್ಲಿ ನಿಮ್ಮ ವ್ಯೂವರ್ಸ್ನ ವಾಚ್ ಟೈಮ್ ನೋಡಿ, ಯಾವ್ಯಾವ ಟೈಮಲ್ಲಿ ನಿಮ್ಮ ವ್ಯೂವರ್ಸು ನಿಮ್ಮ ವಿಡಿಯೋನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಒಂದೊಂದು ಚಾನಲ್ಗೂ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಬೇರೆಯವ್ರದನ್ನ ಕಾಪಿ ಮಾಡಿಬಿಟ್ಟು ಆ ಥರ ಮಾಡಿದ್ರೆ ವ್ಯೂಸ್ ಬರುತ್ತೆ ಅಂತ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಆ ಪ್ಲಾನ್ ನಿಮಗೆ ವರ್ಕೌಟ್ ಆಗೋದಿಲ್ಲ. ಕೆಲವರಿಗೆ ಮಾತ್ರ ವರ್ಕೌಟ್ ಆಗುತ್ತೆ ಮತ್ತು ಕೆಲವರಿಗೆ ವರ್ಕೌಟ್ ಆಗೋದಿಲ್ಲ. ಸೊ ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡೋದ್ರಿಂದ ಏನೂ ಲಾಸ್ ಇಲ್ಲ ಅಲ್ವಾ? ಟ್ರೈ ಮಾಡಿ. ಮತ್ತು ನಾನು ಕೆಲವೊಂದಿಷ್ಟು ಟಿಪ್ಸ್ ಕೊಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸಿಂದ ಕೆಲವೊಂದಷ್ಟು ಟಿಪ್ಸ್ನ ಕೊಡ್ತೀನಿ ನಿಮಗೆ. ಲೈಕ್ 5 to 10 ವ್ಯೂಸ್ ಬರ್ತಾ ಇರುತ್ತೆ, ಇಲ್ಲ 200 ಒಳಗಡೆ ವ್ಯೂಸ್ ಬರ್ತಾ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ, ನ್ಯೂಲಿ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಈ ರೀತಿ ತುಂಬ ಕಷ್ಟ ಆಗುತ್ತೆ. ಅವರು ಎಷ್ಟೆಲ್ಲ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿರ್ತಾರೆ, ಆದರೂ ಅವ್ರಿಗೆ ವ್ಯೂಸ್ ಬರೋದಿಲ್ಲ. ಯಾಕೆ ವ್ಯೂಸ್ ಬರೋದಿಲ್ಲ? ಅದರಲ್ಲಿ ಮೊದಲನೇ ಕಾರಣ ಬಂದುಬಿಟ್ಟು ವಿಡಿಯೋ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಇವಾಗ ಯಾರಾದರೂ ವಿಡಿಯೋ ನೋಡ್ತಿದ್ದಾರೆ ಅಂತಂದರೆ ಫಸ್ಟ್ಗೆ ವಿಡಿಯೋನ ನೋಡಿಬಿಟ್ಟು ಸ್ವಿಪ್ ಮಾಡಿಬಿಟ್ಟು ಹೊರಟೋಗ್ಬಿಡ್ತಾರೆ. ಅಂಥ ಟೈಮಲ್ಲಿ 1-2-3 ಜನ ಸ್ವಿಪ್ ಮಾಡಿಬಿಟ್ಟು ಅಂತಂದರೆ ಯೂಟ್ಯೂಬು ತಾನೇ ಏನು ಮಾಡುತ್ತೆ ಅಂತಂದರೆ ವಿಡಿಯೋ ವ್ಯೂಸ್ನ ಜಾಸ್ತಿ ಮಾಡೋದಿಲ್ಲ, ಕಡಿಮೆ ಮಾಡಿಬಿಡುತ್ತೆ. ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಥಿಂಗ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ವ್ಯೂಸ್ನ ಕಡಿಮೆ ಮಾಡಿಬಿಡುತ್ತೆ ಆಟೋಮೆಟಿಕಲಿ. ಸೊ ನೀವು ಏನಾದರೂ ವಿಡಿಯೋ ಕ್ರಿಯೇಟ್ ಮಾಡಿದ್ರೆ, ಶಾರ್ಟ್ಸ್ನ ಕ್ರಿಯೇಟ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ಇಂಟ್ರೆಸ್ಟಿಂಗ್ ಅಟ್ರಾಕ್ಟಿವ್ ಆಗಿರುವಂತಹ ಏನಾದರೂ ಕ್ರಿಯೇಟ್ ಮಾಡಿ. ಇದರಿಂದ ಜನರು ತುಂಬ ಹೊತ್ತು ವಿಡಿಯೋನ ನೋಡ್ತಾರೆ, ವ್ಯೂಸ್ ಸಹ ಜಾಸ್ತಿ ಆಗುತ್ತೆ. ಮತ್ತು ಎರಡನೇದು ಬಂದುಬಿಟ್ಟು ಡೈಲಿ ನೀವು 3 to 4 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀರಾ. ಈ ರೀತಿ ಮಾಡಬೇಡಿ. ಬಿಕಾಸ್ ನೀವೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಅದು ವೈರಲ್ ಆಗೋದಕ್ಕೆ, ವ್ಯೂಸ್ನ ಪಡ್ಕೊಳ್ಳೋದಕ್ಕೆ ಟೈಮ್ ಬೇಕಲ್ವಾ? ಮತ್ತು ನೀವು ಹಿಂದಿಂದಲೇ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ಒಂದು ವೀಡಿಯೋಗೆ ಮಾತ್ರ ವ್ಯೂಸ್ ಬರುತ್ತೆ. ಮತ್ತೆ 2 to 3 ವೀಡಿಯೋಸ್ ಇರ್ತಾವಲ್ಲ ಅವಕ್ಕೆ ವ್ಯೂಸ್ ಬರೋದಿಲ್ಲ. ಲೈಕ್ 20, 30, 100, 200 ಈ ರೀತಿ ವ್ಯೂಸ್ ಬರುತ್ತೆ. ಸೊ ಹಿಂದಿಂದಲೇ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಡಿ. ಟೈಮ್ ತಗೊಳ್ಳಿ. ಇವಾಗ ಅರ್ಲಿ ಮಾರ್ನಿಂಗ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ಆಫ್ಟರ್ನೂನ್ ಒಂದನ್ನು ಅಪ್ಲೋಡ್ ಮಾಡಿ, ಮತ್ತು ನೈಟ್ ಒಂದನ್ನು ಅಪ್ಲೋಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ಟೈಮ್ ಗ್ಯಾಪ್ ಇರುತ್ತಲ್ವ. ಸೊ ಹಾಗಾಗಿ ಒಂದೊಂದು ವೀಡಿಯೋಸ್ಗೂ ವ್ಯೂಸ್ ಜಾಸ್ತಿ ಬರುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಡಿಯನ್ಸಲ್ಲಿ ನಿಮ್ಮ ವ್ಯೂವರ್ಸು ಯಾವ ಟೈಮಲ್ಲಿ ಆ್ಯಕ್ಟಿವ್ ಇರ್ತಾರೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಿಮಗೂ ಒಂದು ಟೈಮ್ ಅನ್ನೋದು ಗೊತ್ತಾಗುತ್ತೆ ಅಲ್ವಾ, ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನನ್ನ ವ್ಯೂವರ್ಸು ಆಡಿಯನ್ಸು ವೀಡಿಯೋನ ನೋಡ್ತಾನೆ ಅನ್ನೋದು ನಿಮಗೂ ಅರ್ಥ ಆಗುತ್ತೆ. ಸೊ ನೀವು ಈಸಿಲಿ ಆ ಟೈಮ್ಗೆ ವೀಡಿಯೋನ ಅಪ್ಲೋಡ್ ಮಾಡಿ ವ್ಯೂಸ್ನ ಪಡ್ಕೊಳ್ಬೋದು. ಮತ್ತು ಮೂರನೇದು ಬಂದುಬಿಟ್ಟು ನೀವು ಕ್ರಿಯೇಟ್ ಮಾಡುವಂತಹ ಮ್ಯೂಸಿಕ್. ನೀವಿವಾಗೇನು ಬೇರೆಯವರೆಲ್ಲ ಕ್ರಿಯೇಟ್ ಮಾಡಿರ್ತಾರಲ್ಲ ಅದನ್ನೇ ಮ್ಯೂಸಿಕ್ನ ತೊಗೊಂಡು ನೀವು ಕ್ರಿಯೇಟ್ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರೋದಿಲ್ಲ. ಟ್ರೆಂಡಿಂಗ್ ಆಗಿರುವಂತಹ ಮ್ಯೂಸಿಕ್ನ ತೊಗೊಳ್ಳಿ. ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಗ್ಲೋಬಲ್ ಮ್ಯೂಸಿಕ್ ಚಾರ್ಟ್ ಅಂತೇಳಿ. ಅದರಲ್ಲಿ ಟಾಪ್ 1 ಇರುವಂತಹ ಮ್ಯೂಸಿಕ್ನ ನೀವು ತೊಗೊಳ್ಳಿ. ಇಲ್ಲ ನಮಗೆ ಆ ಲ್ಯಾಂಗ್ವೇಜ್ ಬರೋದಿಲ್ಲ, ಕೆಲವರು ಕನ್ನಡದಲ್ಲಿ ವೀಡಿಯೋ ಮಾಡ್ತಾರೆ, ತೆಲುಗಲ್ಲಿ ವೀಡಿಯೋ ಮಾಡ್ತಾರೆ. ಆ ರೀತಿ ಆದಾಗ ನೀವೇನು ಮಾಡ್ತೀರಾ ಅಂತಂದರೆ ಬೇರೆಯವರ ಶಾರ್ಟ್ಸ್ನ ನೋಡಿದಾಗ ಏನಾಗುತ್ತೆ ಅಂತಂದರೆ ಟ್ರೆಂಡಿಂಗ್ ಆಗಿರುವಂಥ ಮ್ಯೂಸಿಕ್ದು ಫಸ್ಟ್ ಶಾರ್ಟ್ ನಿಮಗೆ ತೋರಿಸುತ್ತೆ.
ಯೂಟ್ಯೂಬಲ್ಲಿ. ಮತ್ತು ಪದೇ ಪದೇ ಅದೇ ಮ್ಯೂಸಿಕ್ನ ತೋರಿಸ್ತಾ ಇದೆ ಬೇರೆಯವರು ಶಾರ್ಟ್ಸಲ್ಲಿ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಅದು ಟ್ರೆಂಡಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ರೀತಿ ಇದ್ದಾಗ ನೀವು ಆ ಮ್ಯೂಸಿಕ್ನ ಯೂಸ್ ಮಾಡ್ಕೊಳ್ಬೋದು. ಆ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿಂದನೇ ವ್ಯೂಸ್ ಜಾಸ್ತಿ ಬರುತ್ತೆ. ಮತ್ತು 4ನೇದು ಟ್ಯಾಗ್ಸ್ ಮತ್ತು ಟ್ಯಾಗ್ಸ್ ಬೇರೆ, ಟ್ಯಾಗ್ಸ್ ಬೇರೆ. ಟ್ಯಾಗ್ನ ಎಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಿಮ್ಮ ಟೈಟಲಲ್ಲಿ ಆ್ಯಡ್ ಮಾಡಬೇಕು. ಅದರಲ್ಲೂ ಟ್ರೆಂಡಿಂಗ್ ಆಗಿರುವಂಥ ಟ್ಯಾಗ್ಸ್ನ ಯೂಸ್ ಮಾಡಿ, ಇದರಿಂದ ನಿಮ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಟ್ಯಾಗ್ಸ್ನ ಎಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಕೆಳಗಡೆ ಬಂದುಬಿಟ್ಟು ವಿಡಿಯೋದ ಕೆಳಗಡೆ, ಅಂದರೆ ನೀವು ಇವಾಗ ಅಪ್ಲೋಡ್ ಮಾಡ್ತಿರಲ್ಲ, ಏನು ಅನ್ಲಿಸ್ಟಿಗೆ ಹಾಕಿ ಅಪ್ಲೋಡ್ ಮಾಡ್ತಿರಲ್ಲ, ನೆಕ್ಸ್ಟು ಎಡಿಟ್ ಮಾಡಬೇಕು ಆ ವಿಡಿಯೋನ. ಎಡಿಟಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಟ್ಯಾಗ್ಸ್ನ ಹಾಕಬೇಕು. ಟ್ಯಾಗ್ಸ್ಗೆ ನೀವು ನ ಹಾಕೋ ಹಾಗಿಲ್ಲ, ಬದಲಿಗೆ ಕಾಮನ ಹಾಕಬೇಕು. ಅದು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ಸ್ಕ್ರೀನ್ ರೆಕಾರ್ಡರ್ ಜೊತೆಗೆ. ಈ ಟ್ಯಾಗ್ಸ್ ಮತ್ತು ಟ್ಯಾಗ್ಸ್ನ ಹಾಕೋದ್ರಿಂದಲೂ ನಿಮಗೆ ವಿಡಿಯೋ ವ್ಯೂಸ್ ಜಾಸ್ತಿ ಆಗುತ್ತೆ. ಮತ್ತು 5ನೇ ಟಿಪ್ ಬಂದುಬಿಟ್ಟು ನಿಮ್ಮ ವಿಡಿಯೋನ ಮೊದಲು ನೀವು ಅಪ್ಲೋಡ್ ಮಾಡಿದ್ಮೇಲೆ ನೀವೇ ನೋಡಿ. ಈ ರೀತಿ ನೋಡಿ ಲೈಕ್ ಮಾಡೋದ್ರಿಂದಲೂ ವ್ಯೂಸ್ ಬರ್ತಾ ಇರುತ್ತೆ. ನೀವೇ ನೋಡಲಿಲ್ಲ ಅಂದರೆ ನಿಮ್ಮ ವಿಡಿಯೋನ ಬೇರೆಯವ್ರು ನೋಡ್ತಾರಾ? ಇಲ್ಲಲ್ವ. ಮೊದಲು ನೀವೇ ನಿಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ. ಮತ್ತು ನಿಮ್ಮ ವಿಡಿಯೋಗೆ ಏನಾದರೂ ವ್ಯೂಸ್ ಬಂದಿಲ್ಲ ಅಂದರೆ ನೀವು ಏನು ಮಾಡ್ತೀರಾ ಅಂತಂದರೆ ಅದನ್ನು ಸೇವ್ ಮಾಡ್ಕೊಂಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅರ್ಲಿ ಮಾರ್ನಿಂಗು ಫಸ್ಟು ಆ ವಿಡಿಯೋನ ಅಪ್ಲೋಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ನೀವು ಫಸ್ಟ್ ಅಪ್ಲೋಡ್ ಮಾಡಿರ್ತೀರಲ್ಲ ಆ ವಿಡಿಯೋಗೆ ವ್ಯೂಸ್ ಬರುತ್ತೆ. ನಿಮಗೇನು ನಿನ್ನೆ ನೀವು ಒಂದು ವಿಡಿಯೋ ಹಾಕಿ ಆ ವಿಡಿಯೋಗೆ ವ್ಯೂಸ್ ಬಂದಿಲ್ಲ ಅಂತಂದರೆ ಅದನ್ನು ನೀವು ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡಿ ಇವತ್ತು ಮತ್ತೆ ಅಪ್ಲೋಡ್ ಮಾಡಿದರೆ ನಿನ್ನೆ ನೀವು ಬರ್ದಲೇ ಇರೋ ಲೈಕ್ಸು ಮತ್ತು ವ್ಯೂಸು ಇವತ್ತು ಬರ್ತವೆ ನಿಮ್ಮ ವಿಡಿಯೋಗೆ. ಈ ರೀತಿ ಮಾಡೋದ್ರಿಂದಲೂ ನಿಮಗೆ ವ್ಯೂಸ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇವತ್ತು ಕೊಟ್ಟಂಥ 5 ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ, ಅದೇನಂತ ಅಂದರೆ ನೀವು ನ್ಯೂಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ಗೆ ನಿಮಗೆ ಮಿಲಿಯನ್ ಗಟ್ಟಲೆ 1000 ಗಟ್ಟಲೆ ವ್ಯೂಸ್ ಬರೋದಿಲ್ಲ. ವಿಡಿಯೋ ಮಾಡಿ ಹಾಕ್ತಾರೆ, ನೀವು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನೀವು ಚಾನಲಲ್ಲಿ ವೈರಲ್ ಆಗಿಬಿಡುತ್ತೆ ಅಂತೇಳಿ. ಖಂಡಿತ ಅದು ಸುಳ್ಳು. ಫಸ್ಟು ಸ್ಟಾರ್ಟಿಂಗು 100ಸಲ್ಲೇ ವ್ಯೂಸ್ ಬಂದು, ಆಮೇಲೆ 1000ಸಲ್ಲೇ ವ್ಯೂಸ್ ಬಂದು, ಆಮೇಲೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಮಿಲಿಯನ್ಸಲ್ಲಿ ವ್ಯೂಸ್ ಬರೋದು. ಬೇಕಾದ್ರೆ ನೀವು ಬೇರೆಯವ್ರದ್ದು ನೋಡಿ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಯಾಕೆ ಬರುತ್ತೆ ಅಂತಂದರೆ ಅವರು ಪ್ರಮೋಟ್ ಮಾಡಿರ್ತಾರೆ ವೀಡಿಯೋನ. ನೀವು ಸಹ ಪ್ರಮೋಟ್ ಮಾಡ್ಬೋದು, ಅಮೌಂಟ್ ಕೊಟ್ಟು ಪ್ರಮೋಟ್ ಮಾಡ್ಬೋದು ವೀಡಿಯೋನ. ಆ ರೀತಿ ಮಾಡೋದ್ರಿಂದಲೂ ವ್ಯೂಸ್ ಜಾಸ್ತಿ ಆಗುತ್ತೆ. ಮತ್ತು ಇನ್ಯಾರಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ ಮಿಲಿಯನ್ ಗಟ್ಟಲೆ ಇದ್ದರೆ ವ್ಯೂಸ್ ಸಹ ಬರುತ್ತೆ. ಸ್ಟಾರ್ಟಿಂಗ್ಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಅಂತ ಅಂದ್ಕೊಳ್ಳೋದು ಸುಳ್ಳು. ಇದನ್ನು ಯಾರೂ ನಂಬೇಡಿ. ಇನ್ನು ಕೆಲವರಿಗೆ ಬೈ ಚಾನ್ಸ್ ಲಕ್ಕಿಲಿ ಟ್ಯಾಗ್ಸ್ ವರ್ಕ್ ಆಗಿ ಮತ್ತು ಟ್ಯಾಗ್ಸ್ ವರ್ಕ್ ಆಗಿ ಏನೋ ಟ್ರೆಂಡಿಂಗ್ ಮ್ಯೂಸಿಕ್ ತೊಗೊಂಡು ಈ ರೀತಿ ಮಾಡೋದ್ರಿಂದ ಏನೋ ಒಂದು 50,000 ಅಥವಾ 1,00,000 ಈ ಥರ ವ್ಯೂಸ್ ಬಂದಿರುತ್ತಷ್ಟೇ. ಯಾರಿಗೂ ಸ್ಟಾರ್ಟಿಂಗ್ಗೆ ವ್ಯೂಸ್ ಜಾಸ್ತಿ ಮಿಲಿಯನ್ ಗಟ್ಟಲೆ ಬರೋದಿಲ್ಲ. ಸೊ ಪ್ಲೀಸ್ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸ್ಟಾರ್ಟಿಂಗ್ಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಅಂತ ಅಂದ್ಕೊಳ್ಳೋದು ಸುಳ್ಳು. ಇದನ್ನು ಯಾರೂ ನಂಬೇಡಿ. ಇನ್ನು ಕೆಲವರಿಗೆ ಬೈ ಚಾನ್ಸ್ ಲಕ್ಕಿಲಿ ಟ್ಯಾಗ್ಸ್ ವರ್ಕ್ ಆಗಿ ಮತ್ತು ಟ್ಯಾಗ್ಸ್ ವರ್ಕ್ ಆಗಿ ಏನೋ ಟ್ರೆಂಡಿಂಗ್ ಮ್ಯೂಸಿಕ್ ತೊಗೊಂಡು ಈ ರೀತಿ ಮಾಡೋದ್ರಿಂದ ಏನೋ ಒಂದು 50,000 ಅಥವಾ 1,00,000 ಈ ಥರ ವ್ಯೂಸ್ ಬಂದಿರುತ್ತಷ್ಟೇ. ಯಾರಿಗೂ ಸ್ಟಾರ್ಟಿಂಗ್ಗೆ ವ್ಯೂಸ್ ಜಾಸ್ತಿ ಮಿಲಿಯನ್ ಗಟ್ಟಲೆ ಬರೋದಿಲ್ಲ.